ಹೌದು, ಕರ್ಣನ ಅಸಲಿ ಮುಖ ಈಗ ಬಯಲಾಗ್ತಾ ಇದೆ. ಅಂದ್ರೆ ಏನು ವಿಚಾರ ಅಂದ್ರೆ, ಇಷ್ಟು ದಿವಸ ರಮೇಶ್ ಬೈಯೋದಾಗಿರ್ಬೋದು, ಅವಮಾನ ಮಾಡೋದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಕರ್ಣ ಸುಮ್ಮನೆ ಇರ್ತಿದ್ದ. ಆದ್ರೆ ಕರ್ಣ ಇನ್ನು ಮುಂದೆ ಸುಮ್ಮನೆ ಇರೋದಿಲ್ಲ. ಕರ್ಣ ಇನ್ನು ಮುಂದೆ ಕೂಗಾಡೋದು ಗ್ಯಾರಂಟಿ, ಜಗಳ ಆಡೋದು ಗ್ಯಾರಂಟಿ. ಈಗಾಗ್ಲೇ ಒಂದು ಸತಿ ಜಗಳ ಆಡಾಗಾಯ್ತು. ಅದಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋಕ್ಕೂ ಕೂಡ ರಮೇಶ್ ರೆಡಿಯಾಗಿತ್ತು. ಆದ್ರೆ ನಂತರ ಕ್ಷಮೆನ ಕೇಳಿ ಕರ್ಣ ಕೈ ಮುಗಿದು ವಾಪಸ್ ಒಳಗಡೆ ಕರ್ಕೋತಾನೆ. ಯಾಕಂದ್ರೆ ತಾತನಿಗೆ ಕೊಟ್ಟಂತ ಒಂದು ಮಾತು, ಮನೆ ಹೊಡಿಬಾರ್ದು, ಛಿದ್ರ ಆಗ್ಬಾರ್ದು, ಯಾರು ಕೂಡ ಮನೆ ಬಿಟ್ಟು ಹೋಗ್ಬಾರ್ದು, ಆ ಒಂದು ಕಾರಣಕ್ಕೆ ಕರ್ಣ ಕ್ಷಮೆ ಕೇಳಿದ್ದು. ಅದು ಬಿಟ್ರೆ ಕರ್ಣ ಅಸಲಿ ಮುಖ ಅಂದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ರಮೇಶ್ಗೆ ಬಗ್ಗೋದಿಲ್ಲ. ಇಷ್ಟು ದಿವಸ ರಮೇಶ್ ಆಡಿದ್ದೆ ಆಟ, ಅವಮಾನ ಮಾಡಿದ್ದು ಎಲ್ಲವೂ ಕೂಡ ಸಾಕಾಗಿದೆ. ನಾನು ಇನ್ನು ಮುಂದೆ ಬಗ್ಗೋದಿಲ್ಲ, ನಿಮ್ಮ ಮುಂದೆ ಛಲದಿಂದ ನಿಲ್ತೀನಿ, ನನ್ನ ಮತ್ತೆ ನಿಧಿನ ದೂರ ಮಾಡಕ್ ಆಗೋದಿಲ್ಲ ಅಂತ ಕರ್ಣ ಪಡತೊಟ್ಟು ನಿಂತಿರುವಂತದ್ದು ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟು, ಇಷ್ಟಪಟ್ಟು, ಸಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ಕರ್ಣ ಮತ್ತೆ ನಿಧಿ ಜೋಡಿಯನ್ನ ಜನರಿಗೆ ತುಂಬಾನೇ ಇಷ್ಟವಾದಂತ ಜೋಡಿ, ಸಖತ್ತಾಗಿ TRP ಸಹ ಇದೆ. ಎಲ್ರಿಗೂ ಕೂಡ ಇಷ್ಟವಾಗಿರುವಂತ ಒಂದು ಫೇವರೇಟ್ ಧಾರಾವಾಹಿ ಸಹ ಇದು ಅನ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಚೆನ್ನಾಗಿ ಬರುತ್ತೆ, ಮುಂದಿನ ಕೂಡ ಒಳ್ಳೊಳ್ಳೆ ಟ್ವಿಸ್ಟ್ ಕಾದಿದೆ. ರಮೇಶ್ ಈಗ ಏನ್ ಮಾಡ್ತಾರೆ, ಯಾಕಂದ್ರೆ ತುಂಬಾನೇ ಪ್ಲಾನ್ ಮಾಡಿದ್ರು ಇಬ್ಬರನ್ನ ಬೇರೆ ಮಾಡೋಕೆ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ ಸುಮ್ಮನೆ ಕೂತಿದ್ದಾರೆ. ಮತ್ತೆ ನಿಧಿ ಮಾತನಾಡ್ಸಕ್ ಬಂದು ಕರೆಕ್ಟಾಗಿ ಮಾತನಾಡಿಸೋದಿಲ್ಲ, ಬೈಯೋದು, ಅವಮಾನ ಮಾಡೋದು, ಇದೇ ರೀತಿ ಮುಂದುವರಿತಾ ಇದೆ ರಮೇಶ್ದು. ಯಾವ ರೀತಿ ಸೆದೆ ಬಡಿಯುತ್ತಾನೆ ಕಾರಣ, ಯಾವ ರೀತಿ ಪಾಠ ಕಲಿಸ್ತಾನೆ, ಯಾವ ರೀತಿ ಪಾಠ ಕಲಿಸ್ಬೇಕು ಅಂದ್ರೆ ಕ್ಷಮೆ ಕೇಳಬೇಕು, ನನಗೆ ನಂದು ತಪ್ಪಾಯ್ತು, ನೀನ್ ನನ್ನ ಮಗ ಅಂತ ಒಪ್ಕೋಬೇಕು, ಅಲ್ಲಿಯ ತನಕ ಕರ್ಣ ಮುಂದುವರಿತಿರ್ತಾನೆ.